ನಮಸ್ಕಾರ ಸ್ನೇಹಿತರೆ. ಭಾಳ ಒಂದು ಅದ್ಭುತವಾದ ವಿಚಾರ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಮಾತುಗಳ ಬಗ್ಗೆ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಯಾಕಂದ್ರೆ ಅವರು ಮಾತಾಡಿದ್ದಾರೆ, ನಾವು ಮಾತಾಡಲೇಬೇಕು. ಕನ್ನಡದವರು ಕನ್ನಡ ಸಿನಿಮಾ ಮಾಡಿದ್ದಾರೆ, ನಾವು ಕನ್ನಡ ಸಿನಿಮಾ ನೋಡಿದ್ದೀವಿ, ಬೇಕಾದ್ರೂ ಸಿನಿಮಾ ನೋಡಿದ್ದೀವಿ. ಇವರು ಸಿನಿಮಾಗಳನ್ನು ಒಂದೊಂದು ಸತಿ ಅಲ್ಲ 5 ಸತಿ ಸಿನಿಮಾ ನೋಡಿದ್ದೀವಿ. ಅಂಥ ಸಿನಿಮಾಗಳು ಬಂದಿದ್ದಾವೆ. ಆದರೆ ಇವತ್ತು ಇವ್ರು ಹೇಳ್ತಾರೆ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ರಿ, ಹೋದ್ರೂ ಹೋಗುತ್ತೆ 100 ರೂಪಾಯಿ ಅಂತ ಹೇಳ್ತಾರೆ. ಇವ್ರಿಗೆ ಹೋದ್ರೂ ಆಗುತ್ತೆ, ಆದರೆ ನಮಗೆ ಕಷ್ಟ ಇದೆ 100 ರೂಪಾಯಿ. ಇವತ್ತಿನ ಕಾಲದಲ್ಲಿ ಸ್ವಾಮಿ ಮಿಸ್ಟರ್ ರವಿಚಂದ್ರನ್ ಅವರೇ 100 ರೂಪಾಯಿ ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ. ಇವಾಗ ಯಾರು ಪುಕ್ಸಟ್ಟೆ ಕೊಡಲ್ಲ ಸ್ವಾಮಿ ಸಿನಿಮಾ ನೋಡೋಕ್ಕೆ. ಗೊತ್ತಾಯ್ತಾ? ಸಿನಿಮಾ 100 ರೂಪಾಯಿದು ಯಾವುದು ಇಲ್ವೇ ಇಲ್ಲ. ಇವಾಗ 100 ರೂಪಾಯಿ ಟಿಕೆಟ್ ಇಲ್ಲ ಸ್ವಾಮಿ. ಇವಾಗ ಎಲ್ಲಿದ್ದೀರಾ ನೀವು? ಇನ್ನೂ ಯಾವ ಕಾಲದಲ್ಲಿದ್ದೀರಿ? ಅಯ್ಯೋ ಶಿವ, ನಿಮ್ಮ ಸಿನಿಮಾಗಳು ಅವಾಗ ಬರೇ ಡಬ್ಬಿಂಗ್ ಬರ್ತಾ ಇದ್ವು, ತಮಿಳು ತೆಲುಗು ಎಲ್ಲ ಡಬ್ಬಿಂಗ್ ಮಾಡ್ತಿದ್ರು ನೀವು. ಅವಾಗ ಸಿನಿಮಾಗಳು ಚೆನ್ನಾಗಿ ಓಡವು. ಈಗ ಯಾವ ಓಡ್ತಾ ಇಲ್ಲ ನಿಮ್ಮವು. ಯಾಕೆ ಹೇಳಿ? ಸ್ವಂತ ಕಥೆಗಳು ಇಲ್ಲ ನಿಮಗೆ. ಸ್ವಂತ ಕಥೆಗಳು ಮಾಡೋದು ಗೊತ್ತಿಲ್ಲ. ಸ್ವಂತ ಕಥೆ ಯಾವ ರೀತಿ ಮಾಡಬೇಕು ಅಂತ ಅನ್ನೋದು ಗೊತ್ತಿಲ್ಲ ನಿಮಗೆ. ಅದರಿಂದ ಇವತ್ತಿನ ನಿಮ್ಮ ಸಿನಿಮಾಗಳು ಓಡ್ತಾ ಇಲ್ಲ ನಿಮ್ಮವು. ನೀವು ಪುಸ್ತಕನಾಗ ಅವಾಗೆಲ್ಲ ಅದ್ಭುತವಾದ ಸಿನಿಮಾ ಇಲ್ಲೇ ತೆಗಿತಿದ್ರಿ. ಇಲ್ಲೇ ಮಂಡ್ಯ, ಮಳವಳ್ಳಿ, ಕೊಳ್ಳೇಗಾಲ ಅಲ್ಲಿ ಸಿನಿಮಾ ತೆಗಿತಿದ್ರಿ. ಇಲ್ಲೇ ಮಂಚನಬೇಲೆ ಡ್ಯಾಮ್ ಹತ್ರ ಸಿನಿಮಾ ತೆಗಿತಿದ್ರಿ. ಇವಾಗ ಅಲ್ಲಿ ಸಿಂಗಾಪುರ ಹೋಯ್ತಿರಿ, ಅಲ್ಲೆಲ್ಲ ಹೋಯ್ತಿರಿ. ಏನಕ್ಕೆ ಯಾರು ಹೇಳಿದ್ರ ನಿಮಗೆ? ಕಷ್ಟ ಬಿದ್ದು ಸಿನಿಮಾ ತಗೊಂಬರ್ರಿ ಅಂತ ಹೇಳಿ ಯಾರು ಹೇಳಿದ್ರ? ಸ್ವಾಮಿ 100 ರೂಪಾಯಿ ಹೋದ್ರೋಗುತ್ತೆ, ಸಿನಿಮಾ ನೋಡಿ ಕಷ್ಟ ಬಿದ್ದು ಸಿನಿಮಾ ಮಾಡಿರ್ತೀವಿ ಅಂತ ಹೇಳ್ತಿರಲ್ಲ ಸ್ವಾಮಿ. ರೈತರು ಕಷ್ಟ ಬಿದ್ದು ಬೆಳೆದಿರ್ತಾರೆ. ಒಂದು ಬದನೆಕಾಯಿ ಆಗಿರ್ಬೋದು, ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಇನ್ನೇನೋ ಆಗಿರ್ತಾರೆ. ಒಂದು 100 ರೂಪಾಯಿ ಕೊಟ್ಟು ತಗೊಳ್ಳಿ ನೋಡೋಣ. 10 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಳ್ಳೋ ಜನ ಇವತ್ತು ಯಾಕಿಷ್ಟು ಅಂತಾರೆ. 2 ರೂಪಾಯಿ ಮೆಣಸಿನ್ಕಾಯಿ 2 ರೂಪಾಯಿನೋ ಅಂತ ಕೇಳ್ತಾರೆ ಸ್ವಾಮಿ. ನೀವು ಹೇಳಿದಿರ ಇನ್ನು 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿ ಒಂದು 10 ಸಿನಿಮಾ ಗೆಲ್ಸ್ಬಿಡಿ. ಅಯ್ಯೋ ಮಿಸ್ಟರ್ ರವಿಚಂದ್ರನ್ ಅವರೇ, ನಾನು ನೋಡೋಂಥ ಪಿಕ್ಚರೇ ಬರ್ತಾ ಇಲ್ಲ ಇವಾಗ. ಬರೀ ಲಾಂಗ್ ಹುಡ್ಕ, ಕತ್ತರ್ಸಾಕು, ಕೊಚ್ಚಾಕು, ಬರೀ ಅವೇ ಎಲ್ಲ. ಬರೀ ಆ ತೆಲುಗು ಸಿನಿಮಾದ್ರೆ ಮಾಡ್ತಿದ್ರು. ಒಂದು ಸತಿ ನೆಲ ಗುದ್ದಿದ ಅಂದರೆ 4 ಕಾರ್ ಮ್ಯಾಲಕ್ಕೆ ಹೋಗವು, 4 ಕಾರ್ ಕೆಳಕ್ಕೆ ಹೋಗವು. ನೀವೆಲ್ಲ ಹಂಗೆ ಶುರು ಮಾಡ್ಕೊಂಡಿದ್ರಿ. ಇವಾಗ ನಿಮ್ಮನ್ನ ಯಾರು ತೆಗಿ ಅಂತ ಹೇಳಿದ್ರು ಸಿನಿಮಾಗಳು? ನಿಮ್ಮನ್ನ ಯಾರು ಆ ಥರ ಮಾಡೋ ಅಂತ ಹೇಳಿದ್ರು? ನಿಮ್ಮನ್ನ ಕಷ್ಟ ಬಿದ್ದು ಸಿನಿಮಾ ಆ ಥರ ತೆಗಿ ಅಂತ ಯಾರು ಹೇಳಿದ್ರ? ಯಾರ ಕೇಳ್ಕೊಂಡ್ರ ಬಂದು ನಿಮ್ಮನ್ನು ಹೋಗ್ಲಿ. ನೀವು ಯಾಕ್ರಿ ಜನನ ಕೇಳ್ತೀರಾ? ಸಿನಿಮಾ ನೋಡಿ 100 ರೂಪಾಯಿ ಕೊಟ್ಟು ನೋಡಿ ಅಂತ. 100 ರೂಪಾಯಿ ಕೊಟ್ಟು ನೋಡೋಕೆ ಯಾವ ಥಿಯೇಟ್ರಲ್ಲಿ ನೋಡ್ತಾರೆ? ಬೆಂಗಳೂರಲ್ಲಿ ಯಾವ್ದಾರು ತೋರಿಸ್ಬಿಡಿ ನೋಡೋಣ 100 ರೂಪಾಯಿದ್ದು. 100 ರೂಪಾಯಿ ಟಿಕೆಟೇ ಇಲ್ಲ ಸ್ವಾಮಿ. 100 ರೂಪಾಯಿ ಟಿಕೆಟೇ ಇಲ್ಲ. ಹೋಗ್ರಿ ಫಾರಮ್ ಮಾಲ್ಗಳಿಗೆ 400 ರೂಪಾಯಿ, 500 ರೂಪಾಯಿ, 900 ರೂಪಾಯಿ ಅವೇ. ಅದೇ ಸಿನಿಮಾ ಏನಲ್ಲೇನು ಬೇರೆ ಏನು ತೋರಿಸಲ್ಲ. 900 ರೂಪಾಯಿ ಟಿಕೆಟು ಯಾವನ್ ನೋಡ್ತಾನೆ? 900 ರೂಪಾಯಿ ಆದರೆ ಒಂದು ಚೀಲ ಅಕ್ಕಿ ಬರ್ತಾವೆ ಸ್ವಾಮಿ. ಒಂದು ತಿಂಗಳು ಊಟ ಮಾಡ್ತೀವಿ ನಾವು. ಅಯ್ಯೋ ನಿಮ್ಮ ಸಿನಿಮಾಗಳು 4 ಸರಿ ನೋಡಿ ನಾವು ಸಿನಿಮಾ ಎಂಜಾಯ್ ಮಾಡಿದ್ದೀವಿ. ಈಗ ಅಂಥ ಸಿನಿಮಾ ಬರ್ತಾ ಇಲ್ಲ ಸ್ವಾಮಿ. ನಿಮ್ಮವೆಲ್ಲ ಯಾರಿಗೂ ಬರ್ತಾ ಇಲ್ಲ. ಅದೇ ಹೋಗ್ರಿ, ಆ ತಮಿಳರು ಸಿನಿಮಾ ತೆಗಿತಾರೆ, ಎಷ್ಟು ಚೆನ್ನಾಗಿ ಅದ್ಭುತವಾಗಿ ತೆಗಿತಾರೆ ತಮಿಳು ಸಿನಿಮಾ. ಅಬ್ಬಬ್ಬಾ, ನಿಮ್ಮವು ಏನಿಲ್ಲ ಇವಾಗ ನೋಡೋಂಥ ಪಿಕ್ಚರ್ಗಳೇ ಬರ್ತಾ ಇಲ್ಲ ಸ್ವಾಮಿ. ನಿಮ್ಮವು ಯಾವ ನೋಡೋಂಥ ಬರ್ತಾ ಇಲ್ಲ. ಅದು ಈಗ ಬಂತು, ಒಂದು ನಮ್ಮ ಯಾರು ದುನಿಯಾ ವಿಜಯ್ ಅವ್ರದ್ದು ಬಂತು. ಅದರಲ್ಲೇನು ಮೇಕಪ್ ಇಲ್ಲ, ಏನಿಲ್ಲ. ಎಂಥದ್ದು ಲ್ಯಾಂಡ್ ಲಾಡ್ರು. ಎಂಥ ಪಿಕ್ಚರ್ ಅದು ಓಡ್ತಪ್ಪ. ಅದು ಜನ ನೋಡಿದ್ರು. ಚೆನ್ನಾಗಿದ್ರೆ ಜನ ನೋಡ್ತಾರೆ. ನೀವೇನು ನೋಡಿ ಅಂತ ಹೇಳೋದು ಬೇಕಾಗಿಲ್ಲ. ನೀವೇನು ನೋಡಿ ಅಂತ ಹೇಳೋದೇ ಬೇಕಾಗಿಲ್ಲ ಸ್ವಾಮಿ. ಇವಾಗ ಜನ ನೋಡ್ತಾರೆ ಚೆನ್ನಾಗಿದ್ರೆ. ನಾವು ಸಿನಿಮಾನೇ ನೋಡ್ಬಾರ್ದು ಅನ್ಕೊಂಡಿದ್ವಿ. ಲ್ಯಾಂಡ್ ಲಾಡ್ರು ಅದ್ಯಾವ್ದು ನೋಡ್ಕೊಂಬಂದ್ವಿ ನಾವು. ಚೆನ್ನಾಗಿತ್ತು ಪಿಕ್ಚರು. ನೀವು ಇವಾಗ ಚೆನ್ನಾಗಿರೋದು ಎಲ್ಲಿ ತೆಗಿತಾ ಇದ್ದೀರಾ? ಚೆನ್ನಾಗಿರೋದು ಎಲ್ಲಿ ಮಾಡ್ತಾ ಇದ್ದೀರಾ ಸಿನಿಮಾಗಳು? ಸುಮ್ಮನೆ ನೋಡಿ ಅಂದ್ಬಿಟ್ರೆ ಅದು ಹೆಂಗಿದ್ದು ನೋಡ್ಕೊಂಬಂದು ನಾವು ಕ್ಯಾಪ್ರಗಳು ಥರ ಫಿಲಮ್ ಸೂಪರ್ ಆಗಿದೆ ಹೋಗ್ರಪ್ಪ ನೀವು ಅಂತ ಹೇಳ್ಬೇಕಾ ನಾವು? ಎಲ್ಲಿದೆ ಚೆನ್ನಾಗಿ? ಯಾವ ಪಿಕ್ಚರ್ ಚೆನ್ನಾಗಿದೆ? ಎಷ್ಟು ಕಥೆಗಳವೆ ಮಾಡಿ ಜನ ನೋಡ್ತಾರೆ. ಅಲ್ಲಿ ಬರೇ ಒಂದು ಇಡ್ಲಿ ಮಾರೋದನ್ನ ಯಾವ ರೀತಿ ತೋರಿಸ್ತಾರೆ ತಮಿಳಲ್ಲಿ ಪಿಕ್ಚರಲ್ಲಿ ಅಂದರೆ ನಾವು ತಮಿಳು ನೋಡೋದಿಲ್ಲ. ಆದರೆ ತಮಿಳಲ್ಲಿ ಕನ್ನಡದಲ್ಲಿ ಬರ್ತವೆ. ತಮಿಳ ಪಿಕ್ಚರ್ಗಳು ಕನ್ನಡದಲ್ಲಿ ಟಿ ವಿಲಿ ಬರ್ತವೆ. ಅವು ನೋಡ್ತಾ ಇದ್ದೀವಿ. ಥಿಯೇಟ್ರಿಗೆ ಹೋಗಿ ನೋಡಲ್ಲ ನಾವು. ತಮಿಳು ಪಿಕ್ಚರ್ಗಳು ಎಲ್ಲ ಡಬ್ಬಿಂಗ್ ಅಲ್ವ ಇವಾಗ, ಕನ್ನಡದಲ್ಲಿ ಬರ್ತವೆ ಟಿ ವಿಲಿ. ಉದಯ ಟಿ ವಿಲಿ ಅವೆಲ್ಲ ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಭಾಳ ಅದ್ಭುತವಾದ ಕಥೆಗಳು ಮಾಡ್ತಾ ಇದ್ದಾರೆ. ನೀವು ಹಿಂದಿನ ಸಿನಿಮಾಗಳು ಹೆಂಗಿದ್ವು ಡಬ್ಬಿಂಗ್ಗಳು? ನಿಮ್ಮವೆಲ್ಲ ಹೆಂಗಿದ್ವು? ಹೆಂಗೆ ಮಾಡಿದ್ರಿ? ಈಗ ಡಬ್ಬಿಂಗ್ ಮಾಡಂಗಿಲ್ವಲ್ಲ, ಅದಕ್ಕೆ ನೀವು ಸಿನಿಮಾ ಮಾಡಂಗಿಲ್ಲ ನೀವು. ಈಗೆಲ್ಲ ಅವ್ರವ್ರ ಜೊತೆಗೆ ಅಪ್ಪನ ಪಾತ್ರ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ ಅಷ್ಟೇ. ಅಂದ್ರೆ ನೀವು ಚೆನ್ನಾಗಿರ್ಬೇಕು. ಆಯ್ತಪ್ಪ, ನಿಮ್ಮ ಸಿನಿಮಾ ಚೆನ್ನಾಗಿ ಬಂತು, ಕೋಟಿಗಟ್ಟಲೆ ಸಂಪಾದನೆ ಆಯಿತು, ಯಾರಿಗಾರು ಒಬ್ರಿಗೆ ಹೆಲ್ಪ್ ಮಾಡ್ತೀರಾ? ಹೋಗಿ ಕುಣಿದು ಪಬ್ಬಲ್ಲಿ ಸಿನಿಮಾ ಸಕ್ಸಸ್ ಆಯಿತು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ದೊಡ್ಡ ಹಾಲಲ್ಲಿ ಸಕ್ಸಸ್ ಮಾಡ್ಕೊಂಡು ಹಿಂದಿ ಹಾಡು ಹಾಕೊಂಡು ಕುಣಿತೀರಪ್ಪ ನೀವೆಲ್ಲ. ಯಾರಿಗಾರ ಜನರಿಗೆ ಸಹಾಯ ಮಾಡ್ತೀರಾ? ಯಾರಿಗಾರ ಜನರಿಗೆ ಹೆಲ್ಪ್ ಮಾಡ್ತೀರಾ? ಒಬ್ಬ ರೈತನಿಗೆ ಹೆಲ್ಪ್ ಮಾಡ್ತೀರಾ? ಇಲ್ಲ. ನಾವ್ಯಾಕೆ ಸಿನಿಮಾ ನೋಡಬೇಕು ಅಂತ ನೋಡಲ್ಲ. ದಯವಿಟ್ಟು ಕನ್ನಡದವ್ರಿಗೆ ಹೇಳ್ತೀನಿ, ಚೆನ್ನಾಗಿದ್ರೆ ಸಿನಿಮಾ ನೋಡಿ, ಇಲ್ಲಾಂದ್ರೆ ನೋಡೋಕೆ ಹೋಗಬೇಡಿ.
ಇವಾಗ ಯಾವುದು 100 ರೂಪಾಯಿ ಟಿಕೆಟೇ ಇಲ್ಲ, 100 ರೂಪಾಯಿ ಟಿಕೆಟೇ ಇಲ್ಲ. ಇವ್ರು ಹೇಳ್ತಾರೆ ಏನು ಇವತ್ತು ಕೂಲಿ ಮಾಡಿದ್ರೆ 100 ರೂಪಾಯಿ ಕೂಲಿ ಇಲ್ಲ ಇವತ್ತು, ಗೊತ್ತಾಯ್ತಾ? ಇವಾಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಪ್ಪ, ಓನರ್ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನ? ಕೊಡಲ್ಲ ಸ್ವಾಮಿ, ಅಷ್ಟೇ ಕೊಡೋದು. 100 ರೂಪಾಯಿ ಬಗ್ಗೆ 100 ರೂಪಾಯಿನೇ ಕೊಡೋದು. ಚೆನ್ನಾಗಿ ಕೆಲಸ ಮಾಡೋಣಪ್ಪ ಇವನು ಸೂಪರ್ ಅಂತ ಹೇಳಿ ಕಳಿಸ್ತಾನೆ. ಅದು ಬಿಟ್ಬಿಟ್ಟು ಇನ್ನೂ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಕಳಿಸಲ್ಲ. ಯಾರೋ ಒಬ್ರು ಕೊಡ್ಬೋದ, ಎಲ್ಲರೂ ಕೊಡಲ್ಲ ಸ್ವಾಮಿ. ಅದರಿಂದ ಸುಮ್ಮನೆ 100 ರೂಪಾಯಿ ಟಿಕೆಟ್ ಐತಿ 100 ರೂಪಾಯಿ ಕೊಟ್ಟು ಕಳ್ಕೊಳ್ಳೋಣಕ್ಕೆ ನಿಮ್ಮ ಥರ ಹುಚ್ಚರಲ್ಲ ಯಾರನ್ನು, ಗೊತ್ತಾಯ್ತಾ? 100 ರೂಪಾಯಿ ಒಬ್ಬೊಬ್ಬರಿಗೆ ಒಂದು 100 ರೂಪಾಯಿ ಕೂಡ ಇವತ್ತು ಅದಕ್ಕೆ ಬೆಲೆ ಇದೆ. 100 ರೂಪಾಯಿಗೆ ನೀವು ಸುಮ್ಮನೆ 100 ರೂಪಾಯಿ ಹೋದ್ರು ಹೋಗ್ತದೆ ಬಿಡಿ ಅಂತ ಹೇಳ್ಬೋದು ನೀವು. ಅದು ನಿಮಗೆ ಗೊತ್ತಿರೋ ದುಡ್ಡಿನ ಬೆಲೆ. ನೀವು ಕಳ್ಕೊಂಬಿಟ್ಟಿದ್ರೆ ಸಿಕ್ಕಾಬಟ್ಟೆ ದುಡ್ಡು. ನಿಮ್ಮನ್ನ ಯಾರು ಆ ಥರ ಪಿಕ್ಚರ್ ತೆಗೀರಂತ ಹೇಳಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಹೇಳ್ಬೇಡಿ 100 ರೂಪಾಯಿ ಕಳ್ಕೊಳ್ರಿ ಅಂತೇಳಿ. ಇವತ್ತು ರೈತ ಟೊಮೆಟೊ ಹಣ್ಣು ಬೆಳಿತಾನೆ, ಬದನೆಕಾಯಿ ಬೆಳಿತಾನೆ, 100 ರೂಪಾಯಿ ಕೊಟ್ಟು ತಗೊಳ್ಳಿ. ಏನು 100 ರೂಪಾಯಿ 1 ರೂಪಾಯಿ ಜಾಸ್ತಿ ಆಗ್ಬಿಟ್ರೆ ಅಂತಂದೇಳಿ ಬಾಯ್ ಬಡ್ಕೊಂತಾರೆ ಎಲ್ಲರೂ. ರೈತರಿಗೆ ಬೆಲೆ ಇಲ್ವ ಹಂಗಾದ್ರೆ? ಸಿನಿಮಾಗೆ ಮಾತ್ರ ಬೆಲೆನಾ? ರೈತರಿಗೆ ಬೆಲೆ ಇಲ್ಲ ಹಂಗಾರೆ. ಇವ್ರ ಸಿನಿಮಾ ನೋಡಿ ನಾವು ಪಾಸ್ಟ್ ಮಾಡಿ ಕಳಿಸ್ಬಿಡ್ಬೇಕು. ಇವತ್ತು ರೈತ ಭತ್ತ ಬೆಳೆದ್ರೆ ಒಳ್ಳೆ ರೇಟ್ ಇಲ್ಲ, ಜೋಳ ಬೆಳೆದ್ರೆ ಒಳ್ಳೆ ರೇಟ್ ಇಲ್ಲ, ಒಂದು ಟೊಮೆಟೊ ಬೆಳೆದ್ರೆ ಒಳ್ಳೆ ರೇಟ್ ಇಲ್ಲ. ಏನು ಮಾಡ್ಬೇಕು ರೈತ? ಸಿನಿಮಾ ತೆಗಿಯಾಕ ಬಂದು? ಅಯ್ಯೋ, ಬರೀ ಇಂಥವೇ ಆಗ್ಬಿಟ್ರು ನಮ್ಮ ಕರ್ನಾಟಕದಲ್ಲಿ. ಬರೀ ಇಂಥವೇ ನಮ್ಮ ಕರ್ನಾಟಕದಲ್ಲಿ. ಒಂದು ಚೆನ್ನಾಗಿರೋ ಪಿಕ್ಚರ್ ತೆಗಿತಾ ಇಲ್ಲ ಇವರು. ಸಿನಿಮಾ ನೋಡಿ ಬಂದು 100 ರೂಪಾಯಿ ಹಾಳಾಗೋಗ್ತೈತೆ ಅಂತಂದು. ಖಂಡಿತ ನೋಡಲ್ಲ ಸ್ವಾಮಿ ಸಿನಿಮಾನ.